ಬಿಗ್ ಬಾಸ್ ಸೀಸನ್ 10 ಒಂದು ಜನಪ್ರಿಯ ಶೋ ಆಗಿ ಈಗಾಗಲೇ ಏನಂತಂದರೆ ಜನರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಬಟ್ ಅದರ ಹಿಂದೆ ಕಾಣದ ಕೈಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಶೋದ ಡೈರೆಕ್ಟರ್ ಪ್ರಕಾಶ್ ಅವರು. ಸೊ ಪ್ರಕಾಶ್ ಅವರು ಇದ್ದಾರೆ, ನಾವು ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಮುಗೀತು ಸೀಸನ್ನು, ಬಟ್ ಈಗೇನು ಮಾತು ಅನ್ನೋಂಥದ್ದು ಇರುತ್ತೆ. ಬಟ್ ಜನರಿಗೆ ಒಂದಿಷ್ಟು ಕುತೂಹಲದ ಪ್ರಶ್ನೆಗಳಿರುತ್ತೆ. ಸೊ ಹೆಂಗೆ ಈ ಬಿಗ್ ಬಾಸ್ ಪ್ಲ್ಯಾನ್ ಆಯಿತು ಅನ್ನೋಂಥದ್ದು, ನೀವು ಆ ಡೈರೆಕ್ಟರ್ ಟೀಮಲ್ಲಿ ಆ್ಯಸ್ ಎ ಡೈರೆಕ್ಟರಾಗಿ ವರ್ಕ್ ಮಾಡೋಂಥ ಟೈಮಲ್ಲಿ ಏನು ಚಾಲೆಂಜ್ ಇತ್ತು ಅನ್ನೋಂಥದ್ದು ಸರ್? ಬಿಗ್ ಬಾಸ್ ಚಾಲೆಂಜ್ ಅಂದರೆ ಇಟ್ಸ್ ದೊಡ್ಡ ಶೋ, ಅದು ಒಂದು ವರ್ಲ್ಡ್ ವೈಡ್ ಪ್ರೂವ್ ಆಗಿರೋ ಒಂದು ಫಾರ್ಮ್ಯಾಟು. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ಊರಲ್ಲೂ ಇಟ್ಟಾಗಿರೋ ಶೋ. ಸೊ ಅದು ಇಲ್ಲಿ ಬಂದಿದೆ, ಅದು ಸೌತ್ ಇಂಡಿಯಾದಲ್ಲಿ 10ನೇ ಸೀಸನ್, ಒಂದು ಡಿಕೇಡ್ ಥರ ಅಂತ ಹೇಳ್ತಾ ಇದೆಯಲ್ಲ. ಸೊ 10ನೇ ಸೀಸನ್ ಅಂದಾಗ ಸೊ ಆಬ್ವಿಯಸ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಸಕ್ಸಸ್ಫುಲ್ ಆಗಬೇಕು, ಇದಕ್ಕೆ ಮುಂಚೆ ಬಂದಿರೋದಕ್ಕೆ ಮುಂಚೆ ಇದಕ್ಕೆ ಅದಕ್ಕೆ ಇನ್ನೂ ಸ್ವಲ್ಪ ಸಕ್ಸಸ್ ಆಗಿ, ಯಾಕಂದರೆ 10ನೇ ವರ್ಷ ಅಂದಾಗ ಸ್ವಲ್ಪ ಆಬ್ವಿಯಸ್ಲಿ ಪ್ರೆಷರ್ ಇರುತ್ತೆ. ಸೊ ಅಷ್ಟೇ, ಅದನ್ನು ಸಕ್ಸಸ್ ಮಾಡಬೇಕಂತ ವರ್ಕ್ ಮಾಡಿದ್ವಿ ಸರ್. ಸಹಜವಾಗಿ ಒಂದಿಷ್ಟು ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇದ್ದಂತಹ ಚಾಲೆಂಜ್ ಏನಾಗಿತ್ತು? ಸೊ ಇವರೇ ಹೀಗೆ ಇರಬೇಕು, ಹೀಗೆ ಆಗಬೇಕು ಅನ್ನೋಂಥ ಪ್ಲ್ಯಾನ್ ಹೇಗಾಯಿತು ಅಂತ? ಇಲ್ಲ, ಅದು ಸ್ವಲ್ಪ ಚಾಲೆಂಜೇ ಇದೆ. ಯಾಕಂದರೆ 9 ಸೀಸನ್ ಆಗಿದೆ ಆಲ್ಮೋಸ್ಟ್. ಇಲ್ಲಿರೋ ಎಲ್ಲ ಸೆಲೆಬ್ರಿಟಿನೂ, ಮೋಸ್ಟ್ ಆಲ್ ಸೆಲೆಬ್ರಿಟಿ ಬಿಗ್ ಬಾಸಿಂದ ಬಂದಿರೋರು, ಎಲ್ಲ ಸೆಲೆಬ್ರಿಟಿ ಬಿಗ್ ಬಾಸ್ ಹೋಗಿ ಬಂದಿರೋರು ಅನ್ನೋ ಥರನೇ ಇರ್ತಾರೆ. ಸೊ ಹಂಗಿದ್ದಾಗ ಇಲ್ಲಿ ಸ್ವಲ್ಪ ಅಂದರೆ ನಮ್ಮೂರಿಂದ ಮತ್ತೆ ಬಿಗ್ ಬಾಸ್ ಇನ್ನೂ ಒಂದು 20 ಜನ ಹುಡುಕಬೇಕು ಅಂದರೆ ಇಟ್ಸ್ ಚಾಲೆಂಜಿಂಗ್ ಜಾಬ್. ಅದನ್ನು ಮಾಡಿದ್ವಿ. ಅಂದರೆ ಯಾರೆಲ್ಲ ಬಂದರೆ ಇಂಟ್ರೆಸ್ಟಿಂಗ್ ಇರುತ್ತೋ ಆ ಒಂದು ಆ್ಯಂಗ್ಲಲ್ಲಿ ನೋಡಿ. ಈ ಸಾರಿ ವಿಶೇಷತೆಗಳಲ್ಲಿ ಆ್ಯಸ್ ಯೂಶುವಲ್ ಡ್ರೋನ್ ಪ್ರತಾಪ್ ಆಗಿರ್ಬೋದು, ಹೊರತೂರು ಸಂತೋಷ್ ಅವರು ಆಗಿರ್ಬೋದು, ಇಂತಹ ಪ್ರತಿಭಾವಂತರನ್ನ ಅನ್ನುವಂಥ ರೀತಿಯಲ್ಲಿ ಹುಡುಕುವಂಥ ಸಂದರ್ಭಗಳು ಹೇಗಿತ್ತು? ಕೊನೆಗೆ ಶುರುವಾದಾಗ ಸರ್ ನಿಮ್ಮ ನಿರೀಕ್ಷೆಗಳೇನಿತ್ತು? ಯಾವ ಹಂತಕ್ಕೆ ಜನರಿಂದ ತೊಗೋಬೋದು ಅನ್ನೋಂಥದ್ದಾಗಿರ್ಬೋದು, ಯಾರು ವಿನ್ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಅದೆಲ್ಲವೂ ಹೇಗಿತ್ತು ಅಂತ? ನಿರೀಕ್ಷೆ ಎಲ್ಲ ಯಾವುದೂ ಇಲ್ಲ ಸರ್. ಅಂದರೆ ಯಾರು ಬಂದರೆ ಜನಕ್ಕೆ ಇಷ್ಟ ಆಗುತ್ತೆ, ಯಾರು ಬಂದರೆ ಜನ ಫಾಲೋ ಮಾಡ್ತಾರೆ ಅನ್ನೋದು ಒಂದೇ ಇರುತ್ತೆ. ಅಂದರೆ ಇಂಥವ್ರನ್ನ ಶೋ ನೋಡಬೇಕಂದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಅಂಥವ್ರನ್ನ ಹುಡುಕ್ಬೇಕು ಅನ್ನೋದು ಅದು ಒಂದೇ. ಇವ್ರು ಬರ್ತಾರೆ, ಇವ್ರು ಗೆಲ್ತಾರೆ ಅನ್ನೋ ನಿರೀಕ್ಷೆ ಎಲ್ಲ ಯಾರಿಗೂ ಚಾನ್ಸೇ ಇಲ್ಲ. ಅದು ಅಷ್ಟೆಲ್ಲ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಹೋಗ್ತಾ ಎವ್ರಿ ವೀಕ್ ಓಟಲ್ಲಿ ಬಂದಾಗ ನಮ್ಗೆ ಗೊತ್ತಿದೆ. ಅಂದರೆ ಒಂದೊಂದು ವಾರ ಒಬ್ಬರು ಜಾಸ್ತಿ ಇದ್ದಾರೆ, ಕಡಿಮೆ ಇದ್ದಾರೆ, ಹಂಗೆ ಆಗ್ತಾ ಇರೋದು. ಸೊ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ನಿರೀಕ್ಷೆ ಅಂತೂ 0.